ಹಲೋ ಎವ್ರಿವನ್, ವೆಲ್ಕಮ್ ಟು ಐಶ್ವರ್ಯ ವ್ಲಾಗ್ಸ್. ಮೊದಲಿಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಷ್ಟು ವರ್ಷ ಕೃಷ್ಣ ಜನ್ಮಾಷ್ಟಮಿಲಿ ನಾವು ಬರೀ ಹಾಗೆ ಪೂಜೆ ಮಾಡ್ಕೋತಿದ್ವಿ. ಆದರೆ ಈ ವರ್ಷ ನಮ್ಮನೆ ಮುದ್ದು ಕೃಷ್ಣ ಅಂದರೆ ನನ್ನ ಪುಟಾಣಿ ಕೃಷ್ಣ ಇರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿನ ಸ್ವಲ್ಪ ಡಿಫ್ರೆಂಟ್ ಆಗೇ ಮಾಡ್ಕೋತಿದ್ವಿ. ನನ್ನ ಮಗಂಗೆ ಇದೇ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಆಗಿದ್ರಿಂದ ಅವನಿಗೆ ಚೆನ್ನಾಗಿ ಫೋಟೋಶೂಟ್ ಮಾಡ್ಸೋಣ ಅಂದ್ಬಿಟ್ಟು ನಾವು ಮಡಿಕೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಮಡಿಕೆದು ಕಲರು ಸ್ವಲ್ಪ ಡಲ್ ಇತ್ತು, ಅದು ಫೋಟೋಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನಾವೇನೇ ಪೇಂಟ್ ತರಿಸ್ಕೊಂಡು ಪೇಂಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಮಾಡ್ಕೊಂಡಿದ್ವಿ. ಮತ್ತೆ ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ಗೂ ರೆಡಿಯಾಗಿ ಅಂತ ಹೇಳಿ ಮನೇಲಿ ಅವನಿಗೆ ಫೋಟೋಶೂಟ್ ಮಾಡಿದ್ರೆ ಸರಿ ಹೋಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟುಡಿಯೋಗೇನೆ ಅವನ್ನ ಕರ್ಕೊಂಡೋಗಿದ್ವಿ ಫೋಟೋಶೂಟ್ ಮಾಡಿಸೋಣ ಅಂದ್ಬಿಟ್ಟು. ಅವನದು ಫೋಟೋಶೂಟ್ನ ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿಸ್ಕೊಳ್ಳಿಲ್ಲ, ಅದರದ್ದು ಹಿಂದಿನ ದಿನವೇ ಮಾಡಿಸ್ಕೊಬಿಟ್ಟೆ. ಅಂದರೆ ಇವತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಇತ್ತು, ಶುಕ್ರವಾರನೇ ಅವನದು ಫೋಟೋಶೂಟ್ನ ನಾನು ಮುಗಿಸ್ಕೊಬಿಟ್ಟೆ. ನನ್ನ ಹಸ್ಬೆಂಡ್ಗೆ ಇವತ್ತು ರಜೆ ಇರಲಿಲ್ಲ, ಆದ್ದರಿಂದ ನಾವು ಶುಕ್ರವಾರ ಫೋಟೋಶೂಟ್ ಮುಗಿಸ್ಕೊಬಿಟ್ರೆ ಶನಿವಾರ ಮನೆಯಲ್ಲೇ ಅವನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಓಡಾಡೋ ಮಕ್ಕಳು ಮತ್ತು ಕೂತ್ಕೊಳ್ಳೋ ಥರ ಮಕ್ಕಳಿಗೆ ಫೋಟೋಶೂಟ್ ಮಾಡಿಸೋದು ಕಷ್ಟ, ಇವನು ಹಾಗೆ ಮಲ್ಕೊಳ್ಳೋದಲ್ವ, ನಾವು ಹೇಗೆ ಕೂರಿಸ್ಕೊಂಡ್ರು ಕೂತ್ಕೋತಾನೆ ಅಂತ. ನನ್ನ ಮಗ ಫಸ್ಟು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ, ಮತ್ತೆ ಅವನಿಗೆ ಕತ್ತಿಗೆ ಕೈ ಕಟ್ಟಿದ್ದೆಲ್ಲ ಹಿಂಸೆ ಅನ್ನಿಸ್ತಿತ್ತು ಅನಿಸುತ್ತೆ, ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ನು ಜಾಸ್ತಿ ಅಳೋಷ್ಟ್ರೊಳಗಡೆನೆ ನಾನು ನನ್ನ ಹಸ್ಬೆಂಡು ಮತ್ತು ಪಾಪುದು ಎಲ್ಲ ಫೋಟೋಶೂಟ್ ಮುಗಿಸ್ಕೊಬಿಟ್ವಿ. ಕಿರೀಟನ ನಾವು ಮನೇಲೇ ಮಾಡ್ಕೊಂಡಿದ್ವಿ, ಬಟ್ ಅವನು ಅದು ಹಿಂಸೆ ಆಗ್ತಿತ್ತು ಅಂತ ಹಾಕಿಸ್ಕೊಳ್ಳೇ ಇಲ್ಲ. ನಾನು ಅದ್ರದ್ದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಪೇಷನ್ಸ್ ಆಗಿ ತುಂಬ ಚೆನ್ನಾಗಿ ತಗೊಟ್ಟಿದ್ರು ಅವರು. ನಾವು ಫೋಟೋಶೂಟ್ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಸಂಜೆ ಆಗೋಗಿತ್ತು. ಇದು ನೆಕ್ಸ್ಟ್ ಡೇ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಹಾಗೆ ಬಿಡಬೇಕಲ್ಲ ಅಂದ್ಬಿಟ್ಟು ಅವನದು ಹೆಜ್ಜೆನ ಇಡ್ಸೋಣ ಮನೆ ಒಳಗಡೆಗೆ, ಅಂದರೆ ದೇವ್ರ ಮನೆ ಒಳಗಡೆಗೆ ಒಂದು ಹೆಜ್ಜೆ ಇಡ್ಸೋಣ ಅಂದ್ಬಿಟ್ಟು ನಾವು ಮಾಡ್ಕೋತಿದ್ವಿ. ಯೂಶ್ವಲಿ ಕೃಷ್ಣ ಜನ್ಮಾಷ್ಟಮಿ ಮಾಡೋರು ಕೃಷ್ಣಂದು ಪಾದ ಥರ ಬಿಡಿಸಿ ಅಂದರೆ ಪೇಂಟ್ ಮಾಡಿ ಅವರೇ ಆ ಥರ ಮಾಡ್ತಾರೆ, ಬಟ್ ನಮ್ಮ ಮುದ್ದು ಕೃಷ್ಣ ಇದ್ದಾನಲ್ಲ ಅಂದ್ಬಿಟ್ಟು ನಾವು ಅವನ ಪಾದನೇ ಇಡಿಸ್ತಿದ್ವಿ. ಅವನು ಕರೆಕ್ಟಾಗಿ ಪಾದನ ಇಡ್ತಾನೆ ಇರಲಿಲ್ಲ, ಅವನಿಗೊಂದು ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು ಅನಿಸುತ್ತೆ. ಅವನದು ಫುಟ್ ಇಂಪ್ರಿಂಟ್ ತೊಗೊಳ್ಳೋಣ ಸರಿ ಅಂದರೆ ಇಟ್ಕೊಳ್ಳೋಕ್ಕಾಗುತ್ತೆ, ಒಂದು ಪಾದಗಳು ಎಷ್ಟು ಚಿಕ್ಕದು ಪುಟಾಣಿಯಾಗಿತ್ತು ಅಂದ್ಬಿಟ್ಟು ಅದೆಲ್ಲ ಅವ್ರು ದೊಡ್ಡವರಾದ್ಮೇಲೆ ನೋಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಈ ಥರ ಒಂದು ಶೀಟ್ಗೆ ನಾವು ತೊಗೊಂಡ್ವಿ, ಅದು ಅಷ್ಟು ಕರೆಕ್ಟಾಗಿ ಬರಲಿಲ್ಲ, ಮತ್ತೆ ತೊಗೊಳ್ಳೋಣ ಲಾಸ್ಟಲ್ಲಿ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡ್ವಿ. ಇವಾಗ ಈ ಥರ ಎಲ್ಲ ಮಾಡ್ಕೋಬೇಕಾದ್ರೆ ಏನೂ ಅನಿಸಲ್ಲ, ಆದರೆ ಇವ್ರು ದೊಡ್ಡವರಾದ್ಮೇಲೆ ಅದ್ರದ್ದು ಮೆಮೊರೀಸ್ ಎಲ್ಲ ನೋಡ್ಬೇಕಾದ್ರೆ ನಮಗೂ ಎಷ್ಟು ಖುಷಿ ಆಗುತ್ತೆ, ಅದ್ರ ಜೊತೆಗೆ ಅವರಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ನಮ್ದಂತೂ ಇಷ್ಟೊಂದು ಮೆಮೊರೀಸ್ ಇಲ್ಲ, ನಮ್ಮ ಮಕ್ಳಿಗಾದ್ರೂ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಇಡೋಣ ಅಂದ್ಬಿಟ್ಟು ನಾನೊಂದು ಪ್ರತಿಯೊಂದು ಆ್ಯಕ್ಟಿವಿಟೀಸು ಎಲ್ಲಾದ್ರದ್ದು ನಾನು ಫೋಟೋ ತೆಗ್ದು ಇಟ್ಕೊಳ್ತೀನಿ. ನಾನಿವತ್ತು ಅವನಿಗೆ ಕೃಷ್ಣನ್ಗೆ ರೆಡಿ ಮಾಡೋಕ್ಕೆ ಅಂತ ಏನು ನಾವು ಸೆಟ್ ತೊಗೊಂಡಿದ್ವಿ ಅದನ್ನ ಹಾಕಿರಲಿಲ್ಲ, ಅವನಿಗೆ ಹಿಂಸೆ ಆಗ್ತಿತ್ತು ನೆನ್ನೆನೆ ಅಂದ್ಬಿಟ್ಟು ಹಾಗೆ ನಂದು ಗೋಲ್ಡ್ ಚೈನ್ನ ಹಾಕಿದ್ದೆ ಅಷ್ಟೇ. ಹೀಗೆ ಅವನ ಹತ್ರ ಪುಟ್ ಹೆಜ್ಜೆನ ದೇವ್ರ ಮನೆ ಒಳಗಡೆ ಇಡಿಸ್ಕೊಂಡ್ವಿ. ನಾವು ಹೊರಗಡೆಯಿಂದ ಇಡಿಸ್ಕೊಳ್ಳೋಣ ಅಂತಿದ್ವಿ, ಬಟ್ ಮಳೆ ತುಂಬ ಬರ್ತಿತ್ತು, ಅವನಿಗೆ ಚಳಿ ಆಗುತ್ತೆ ಬಟ್ಟೆ ಹಾಕಿಲ್ದೇ ಇರೋದ್ರಿಂದ ಅಂದ್ಬಿಟ್ಟು ನಾವು ಒಳಗಡೆನೆ ಮಾತ್ರ ಇಡಿಸ್ಕೊಂಡ್ವಿ. ಈ ಅರ್ಧ ಬಂದಿರೋ ಪುಟ್ ಹೆಜ್ಜೆನ ನೋಡಿದ್ರೆ ನನಗೇನೆ ಅಷ್ಟು ಖುಷಿ ಆಗ್ತಿತ್ತು. ಹಾಗೆ ಅಜ್ಜಿ ದೇವ್ರ ಮನೆಯಲ್ಲಿ ಅವನ್ನ ಒಂದು 5 ನಿಮಿಷ ಕೂರಿಸಿದ್ರು, ಯಾಕಂದರೆ ಅವನು ದೇವ್ರಲ್ವ, ಚಿಕ್ಕ ಮಕ್ಕಳು ಅಂದ್ರೇ ದೇವರು. ಸೊ ಇದಾಗಿತ್ತು ನನ್ನ ಮಗನ ಕೃಷ್ಣ ಜನ್ಮಾಷ್ಟಮಿಯ ಫೋಟೋಶೂಟ್ ಅಥವಾ ಒಂದು ಚಿಕ್ಕ ವ್ಲಾಗ್. ನಿಮ್ಮನೆಯಲ್ಲೂ ಯಾರೆಲ್ಲ ಯಾವ ಥರ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ.